ಇನ್ನು ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ನಟಿ ರನ್ಯಾ ರಾವ್ ಅಪಾರ್ಟ್ಮೆಂಟ್ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಲೆವೆಲ್ ರಸ್ತೆಯ ಅಪಾರ್ಟ್ಮೆಂಟ್ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರನ್ಯಾ ರಾವ್ ಫ್ಲಾಟ್ನಲ್ಲಿ ಕೋಟಿ ಕೋಟಿ ನಗದು ಚಿನ್ನ ಪತ್ತೆಯಾಗಿದೆ. ರನ್ಯಾ ಫ್ಲಾಟ್ನಲ್ಲಿ ಬರೋಬ್ಬರಿ 2.5 ಕೋಟಿ ಹಣ ಪತ್ತೆಯಾಗಿದೆ. ಸೊ ಹೀಗಾಗಿ ರನ್ಯಾ ರಾವ್ಗೆ ಇಡಿ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಮತ್ತಷ್ಟು ದಟ್ಟಾಗ್ತಾ ಇದೆ. ಒಂದು ಕಡೆಯಲ್ಲಿ ಸ್ಮಗ್ಲಿಂಗ್ ಪ್ರಕರಣ, ಮತ್ತೊಂದು ಕಡೆಯಲ್ಲಿ ಅಪಾರ್ಟ್ಮೆಂಟ್ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ, ಜೊತೆಗೆ ಚಿನ್ನ ಕೂಡ ಪತ್ತೆಯಾಗಿದೆ. ರನ್ಯಾ ರಾವ್ ಫ್ಲಾಟ್ನಲ್ಲಿ ಬರೋಬ್ಬರಿ 2.5 ಕೋಟಿ ಹಣ ಪತ್ತೆಯಾಗಿದೆ. ಹೀಗಾಗಿ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಆಗೋದು ನಿಶ್ಚಿತ ಅಂತಾನೆ ಹೇಳಬಹುದು. ಲ್ಯಾವೆಲೆ ರಸ್ತೆಯ ಅಪಾರ್ಟ್ಮೆಂಟ್ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕೋಟಿ ಕೋಟಿ ನಗದು ಪತ್ತೆಯಾಗಿರೋದು. ವಿದೇಶದಿಂದ ಬೆಂಗಳೂರಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಡಿಆರ್ಐ ಅಧಿಕಾರಿಗಳು ನಟಿಯನ್ನ ವಶಕ್ಕೆ ಪಡೆದುಕೊಂಡು ಪರಿಶೀಲನೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೃಹತ್ ಪ್ರಮಾಣದ ಚಿನ್ನ ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ವಿಚಾರ ಬೆಳಕಿಗೆ ಬಂದಿತ್ತು. ಅದಾದ ನಂತರ ನಡೆಸಿರುವಂತಹ ತನಿಖೆಯ ಸಂದರ್ಭದಲ್ಲಿ 2.5 ಕೋಟಿ ಹಣ ಪತ್ತೆಯಾಗಿದೆ ನಟಿಯ ಮನೆಯಲ್ಲಿ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಡಿಆರ್ಐ ಅಧಿಕಾರಿಗಳು ನಟಿ ರನ್ಯಾ ರಾವ್ ಮನೆ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದೆ. ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ತನಿಖೆ ವಿಚಾರವಾಗಿ? ಮಧುಕರ್, ಅಂದರೆ ಏನು ಸೋಮವಾರ ಸಂಜೆ 7 ಗಂಟೆಗೆ, ರಾತ್ರಿ 7 ಗಂಟೆ ಸುಮಾರಿಗೆ ರನ್ಯಾ ಅವರನ್ನು ಏರ್ಪೋರ್ಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಇಮ್ಮಿಡಿಯೇಟ್ಲಿ ಆಕೆಯ ಬಳಿ ಇದ್ದಂತಹ ಅಷ್ಟು ಚಿನ್ನ, ಅಂದರೆ 14.5 kg ಚಿನ್ನ ಏನಿದೆ, ಆ ಒಂದು ಚಿನ್ನವನ್ನು ಜಪ್ತಿ ಮಾಡಿ ಇಮ್ಮಿಡಿಯೇಟ್ಲಿ ಆಕೆಯನ್ನು ಲಾವೆಲ್ಲೆ ರಸ್ತೆಯಲ್ಲಿರುವಂತಹ ಏನು ಅಪಾರ್ಟ್ಮೆಂಟ್ಗೆ ಒಂದು ಕರ್ಕೊಂಬರಲಾಗುತ್ತೆ. ಅಂದರೆ 3 ತಿಂಗಳ ಹಿಂದೆ ಅಷ್ಟೇ ಆ ಒಂದು ಫ್ಲ್ಯಾಟ್ನಲ್ಲಿ ಆಕೆ ವಾಸವಾಗಿರ್ತಾಳೆ. ಆ ಒಂದು ಫ್ಲ್ಯಾಟ್ನಲ್ಲಿ, ಅಂದರೆ ಆ ಒಂದು ಅಪಾರ್ಟ್ಮೆಂಟ್ನ 3ನೇ ಫ್ಲೋರ್ನಲ್ಲಿ ವಾಸವಾಗಿ ಇರ್ತಾರೆ. ಇಲ್ಲಿ ಒಂದು 2.5 ಕೋಟಿಯಷ್ಟು ನಗದು, ಅಂದರೆ ಲಿಕ್ವಿಡ್ ಕ್ಯಾಶ್ ಇದೀಗ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಅಂದರೆ ಕೇವಲ ನಗದು ಮಾತ್ರ ಅಲ್ಲ, ಮತ್ತು ಒಂದಷ್ಟು ಚಿನ್ನಾಭರಣಗಳು ಕೂಡ ಆ ಒಂದು ಫ್ಲ್ಯಾಟ್ನಲ್ಲಿ ಸಿಕ್ಕಿತ್ತು. ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈ ಮುಖಾಂತರ. ಯಾಕಂದರೆ ಇಡಿ ಅಧಿಕಾರಿಗಳೇ, ಯಾಕಂದರೆ ನಗದು 2.5 ಕೋಟಿಯಷ್ಟು ನಗದು ಸಿಕ್ಕಿದೆ, ಮತ್ತು 14.5 kgಯಷ್ಟು ಚಿನ್ನ, ಈ ಸಾಕಷ್ಟು ಪ್ರಮಾಣದ ಚಿನ್ನ ಮತ್ತು ನಗದು ಎಲ್ಲವೂ ಕೂಡ ಸಿಕ್ಕಿರೋದ್ರಿಂದ ಈ ಒಂದು ಪ್ರಕರಣದ ಬಗ್ಗೆ ಇಡಿ ಅಧಿಕಾರಿಗಳು ಸಹಜವಾಗಿಯೇ ಒಂದು ಮಾಹಿತಿಯನ್ನು ಕೇಳ್ತಾರೆ. ಹವಾಲಾ ಟ್ರಾನ್ಸಾಕ್ಷನ್ ಏನಾದರೂ ನಡೆದಿದೆಯಾ ಈ ಒಂದು ಪ್ರಕರಣದಲ್ಲಿ, ಅದ್ರ ಮುಖಾಂತರ ಏನಾದರೂ ಚಿನ್ನ ಖರೀದಿಯಾಗಿದೆಯಾ ಅನ್ನೋ ಒಂದು ಅಷ್ಟು ಅನುಮಾನವೂ ಕೂಡ ಇದ್ದೇ ಇದೆ. ಹೀಗಾಗಿ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೆಸಬೇಕಾಗತ್ತೆ. ಇಡಿ ಅಧಿಕಾರಿಗಳು ಕೂಡ ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗುವಂತಹ ಒಂದು ಸಾಧ್ಯತೆ ಸಹ ಇರುವಂಥದ್ದು. ಸೋಮವಾರ ರಾತ್ರಿ ಡಿಆರ್ಐ ಅಧಿಕಾರಿಗಳು ಆ ಒಂದು ಫ್ಲ್ಯಾಟ್ಗೆ ಬರ್ತಾರೆ, ದಾಳಿಯನ್ನು ನಡೆಸ್ತಾರೆ. ಇಡೀ ರಾತ್ರಿ ದಾಳಿಯನ್ನು ನಡೆಸಿ ಮನೆಯಲ್ಲಿ ಎಲ್ಲ ಕಡೆನೂ ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಇಂಚಿಂಚು ಪರಿಶೀಲನೆಯ ವೇಳೆ 2.5 ಕೋಟಿಯಷ್ಟು ಲಿಕ್ವಿಡ್ ಕ್ಯಾಶ್ ಸಿಗುತ್ತೆ, ಮತ್ತು ಒಂದಷ್ಟು ಕೆಜಿ ಚಿನ್ನವೂ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಡಿಆರ್ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದಾರೆ. ಅವರ ಬಳಿ ಒಂದು ಇಡಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೂಡ ಕೇಳಿರುವಂಥದ್ದು. ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.